ಯಾರು ರಾಜೀವ್ ಗೌಡ ಅಂತ ವ್ಯಕ್ತಿಗೆ ಕೂಡಲೇ ಸರ್ಕಾರದಿಂದ ಅವರಿಗೆ ಬಂಧನ ಆಗಿ ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಮೃತ ಕೆ ಅಂತ ಒಬ್ಬರು ಪೌರಾಯುಕ್ತರಿಗೆ ಏನು ಆಗಿದೆ ಇನ್ಸಿಡೆಂಟ್. ಪದೇ ಪದೇ ಈ ರಾಜಕೀಯ ವ್ಯಕ್ತಿಗಳು ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಮತ್ತು ಮಹಾನಗರ ಪಾಲಿಕೆ ಒಳಗೊಂಡಂತಹ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗದವರು ಬೃಹತ್ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದು ಮನವಿ ಕೊಟ್ಟಿದ್ದೀವಿ. ಮನವಿಯ ಹಿನ್ನೆಲೆ ಏನು ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ಅಮೃತಾಜಿ ಅವರಿಗೆ ಅಲ್ಲಿನ ಒಂದು ಜನಪ್ರತಿನಿಧಿಯವರು ಸಾರ್ವಜನಿಕವಾಗಿ ಅಶ್ಲೀಲ ಮತ್ತು ಕಾನೂನು ಬಾಹಿರವಾದ ಮಾತುಗಳನ್ನಾಡಿ ಅವರಿಗೆ ಸುಟ್ಟು ಹಾಕುವುದಾಗಿ ಅಧಿಕಾರಿಗೆ ಮತ್ತು ನೌಕರ ವರ್ಗಕ್ಕೆ ನಿಂದನೆಯನ್ನು ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಅವರಿಗೆ ಕೂಡಲೇ ಬಂಧಿಸಬೇಕು, ಮತ್ತು ಅವ್ರ ಮೇಲೆ ಕೂಡಲೇ ಉಗ್ರವಾದ ಕಠಿಣ ಶಿಕ್ಷೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಯಾರು ರಾಜೀವ್ ಗೌಡ ಅಂತ ವ್ಯಕ್ತಿಗೆ ಕೂಡಲೇ ಸರ್ಕಾರದಿಂದ ಅವರಿಗೆ ಬಂಧನ ಆಗಿ ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇದು ಒಂದು 2-3 ದಿನ ಹಿಂದೆ ಆಯಿತು. ಮೊನ್ನೆ ಈಗಾಗಲೇ 3 FIR ಪ್ರಕರಣ ದಾಖಲು ಮಾಡಿದ್ದೀವಿ. 3 ಪ್ರಕರಣ ದಾಖಲಾಗಿ ಮಾಡಿರೋದ್ರಿಂದ ಅವರು ತಮ್ಮ ನಗರವನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆದರೆ ಬಂಧನ ಆಗಿಲ್ಲ. ಕೂಡಲೇ ಅವರಿಗೆ ಬಂಧನ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಮಾನ್ಯ ಯೋಜನಾ ನಿರ್ದೇಶಕರು ಹೇಳಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಮೃತ ಕೆ ಅಂತ ಒಬ್ಬರು ಪೌರಾಯುಕ್ತರಿಗೆ ಏನು ಆಗಿದೆ ಇನ್ಸಿಡೆಂಟ್, ಅದು ಮತ್ತೆ ರೀಕಳಿಸಬಾರ್ದು. ಇದರಿಂದ ಏನಾಗುತ್ತೆ, ಹೆಣ್ಮಕ್ಳದ್ದು ಆತ್ಮಸ್ಥೈರ್ಯ ಕುಂದುತ್ತೆ. ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಮನವಿನ ಅವರು ಸರ್ಕಾರಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡು ಆದಷ್ಟು ಅವ್ರಿಗೆ ಮೇಲೆ ಯಾರು ಇದು ಮಾಡಿದರೆ ಅವ್ರ ಮೇಲೆ ಆದಷ್ಟು ಕ್ರಮ ಕೈಗೊಳ್ಬೇಕಂತ ನನ್ನ ಮನವಿ. ಇಲ್ಲ, ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲರ ಕಡೆಯಿಂದ. ಮತ್ತು ನಮ್ಮ KMS ಪೌರಾಧಿಕಾರಿಗಳ ಸಂಘ ಇದೆ, ಅದರಿಂದನೂ ಮನವಿ ಕೊಡಬೇಕಂತ ಇದು ಮಾಡಿದ್ವಿ. ಪ್ರೀತಿ ಅಂತ, ಮುಖ್ಯಾಧಿಕಾರಿ ಬಬಲೇಶ್ವರ ಪಟ್ಟಣ ಪಂಚಾಯತ್. ನನ್ನ ಹೆಸರು ಅಬ್ಬಾಸ್ ಅಲಿ, ಬುಡ್ಡೇಸಾಬ್ ಕಾಕಂಡ್ಕಿ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಮಾತಾಡ್ತೀನಿ. ಯಾಕಂದರೆ ಪದೇ ಪದೇ ಈ ಥರ ಇವತ್ತು KMS ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಮುಖ್ಯ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಪೌರ ಕಾರ್ಮಿಕರ ಮೇಲೆ, ವಾಹನ ಚಾಲಕರ ಮೇಲೆ, ನೀರು ಸರಬರಾಜು ನೌಕರದ ಮೇಲೆ ಪದೇ ಪದೇ ಈ ರಾಜಕೀಯ ವ್ಯಕ್ತಿಗಳು ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡ್ತಾರೆ. ಯಾಕಂದ್ರೆ ನಾವು ಈ ಪುರಸಭೆಯಲ್ಲಿ ಹಗಲು ರಾತ್ರಿ 28 ಸರ್ವೀಸ್ ಸಾರ್ವಜನಿಕ ಕೊಡೋದು ಯಾವ ಇಲಾಖೆ ಅಂದ್ರೆ ಮುನ್ಸಿಪಾಲ್ಟಿ ಇಲಾಖೆ. ನಾವು ನಾಳೆಗೆ ಆಗೋ ಕೆಲಸ ಇನ್ನೂ 2 ದಿನ ಬಿಟ್ಟು ಮಾಡ್ತೀವಿ ಅಂದ್ರೂ ಇಲ್ಲ, ಇವತ್ತಿನ ದಿನ ಆಗ್ಬೇಕಂತ ಹೇಳಿ ಇದು ಸುಮಾರು ಇದು ಒಂದೇ ಸಿಕ್ಕಲ್ಗಡದ ಒಂದೇ ಅಲ್ಲ, ನಮ್ಮ ಸುಮಾರು ಮೊನ್ನೆ ರಾಮನಗರದಾಗ ಒಂದು ಘಟನೆ ಆಯಿತು, ಮೊನ್ನೆ ಹರಿಹರದಾಗ ಒಂದು ಘಟನೆ ಆಯಿತು. ಈ ಥರ ನಮ್ಮ ನೌಕರರ ಮೇಲೆ ಹಲ್ಲೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಥರ ಆದರೆ ನಾವು ಎಲ್ಲ ಕೆಲಸನೂ ಕಸ ನೀರೆಲ್ಲ ಬಂದ್ ಮಾಡಿ ಮುಷ್ಕರನ್ನು ಕೈಗೊಳ್ಬೇಕಾಗ್ತದೆ. ಅದಕ್ಕೆ ಆದಷ್ಟು ಸರ್ಕಾರ ಅವರಿಗೆ ಈ ಥರ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವ್ರ ಮೇಲೆ ಆಗಬಾರ್ದಂಥದ್ದು ಅವರು ಸ್ವಲ್ಪ ಮುಂದೆ ಎಚ್ಚರಿಕೆ ಅವರಿಗೆ ನೀಡಿ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವರಿಗೆ ಅವ್ರು ನಮ್ಮ ಬೆನ್ನಲ್ಲಿ ನಿಂತ್ರಪ್ಪ ಅಂದ್ರೆ ನಾವು ನಮ್ಮ ಅಸೋಸಿಯೇಷನ್ ಪ್ರಕಾರ ನಮ್ಮ ಸಂಘದ ಪರವಾಗಿ, ನಮ್ಮ ಎಲ್ಲ KMS ಸಂಘದ ಪರವಾಗಿ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಪ್ಪ ಅಂದ್ರೆ ನಾವು ಹಗಲು ರಾತ್ರಿ ಬೆಳಗ್ಗೆ 5 ಗಂಟೆ ಎದ್ದು ಕಸ ತೆಗಿಲಕ್ಕೆ ಹೋದ್ರೂ ಅಲ್ಲಿನೂ ನಮ್ಮ ಮೇಲೆ ಸ್ವಲ್ಪ ಕಸ ತೆಗಿಲಿಕ್ಕಂದ್ರೆ ನಮ್ಮ ನೌಕರರ ಮೇಲೆ ಸ್ವಲ್ಪ ಬೇರೆ ಬೇರೆ ಶಬ್ದದಲ್ಲಿ ಮಾತಾಡೋದಾಗಲಿ, ನೀರು ಬಿಡೋ ಕಾರ್ಮಿಕರಿಗಾಗಲಿ, ಇವತ್ತು ಆಫೀಸ್ನಾಗ ಜನನ ಮರಣ ವಿಷಯದಾಗಲಿ, ಇವತ್ತು ಆಫೀಸ್ ಸಿಬ್ಬಂದಿಗಳಿಗೆ ಆಗಲಿ ಅವ್ರ ಅಧಿಕಾರ ಮುಗಿದ್ರೂ ಅದು ಇಲ್ಲಿಗಲಿ ಕೆಲಸ ಏನದ ಇದು ಆಗಬೇಕು, ಇದು ಆಲಿಕ ನೋಡಂತ ಈ ಥರ ಹೆದರಿಸಿ ಮಾಡಿ ನಮ್ಮ ನೌಕರರಿಗೆ ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಈ ಥರ ಭಾಳ ತೊಂದರೆ ಕೊಡ್ಲಾತ್ತಾರ. ದಯಮಾಡಿ ತಮ್ಮ ಮಾಧ್ಯಮ ಮುಖಾಂತರ ನಾ ಇಷ್ಟೇ ಕೇಳ್ಕೊಳ್ಳೋದು, ಈ ಥರ ಇನ್ನು ಮುಂದೆ ನಮ್ಮ ನೌಕರದಾರಿಗೆ ಆಗಬಾರ್ದು ಅನ್ನೋದು ನಾವು ವಿನಂತಿ ಮಾಡ್ಕೋತೀನಿ. ಅಬ್ಬಾಸ್ ಅಲಿ ಕಾಕಂಡ್ಕಿ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ.
ಮಾಡ್ತೀವಿ ಸ್ವಲ್ಪ